ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಮಾಟಮಂತ್ರ ಸಮಸ್ಯೆ ಜಾಸ್ತಿ ಇದೆ, ಶತ್ರುಬಾಧೆಗಳ ಸಮಸ್ಯೆ ಜಾಸ್ತಿ ಇದೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಗುರುಗಳೇ ಅನ್ನುವಂಥದ್ದು ಏನಾದರೂ, ಯಾಕೆಂದರೆ ಅನುಭವಕ್ಕೆ ಬರುತ್ತೆ. ಜೀವನದಲ್ಲಿ ಏಳಿಗೆ ಇಲ್ಲದಂತಾಗುವಂಥದ್ದು ಈ ಮಾಟಮಂತ್ರ ಆಗಿ. ಎಷ್ಟು ನೋಡಿ, ಭಾಳ ಜನಕ್ಕೆ ಮದುವೆನೇ ಫಿಕ್ಸ್ ಆಗ್ತಾ ಇರೋದಿಲ್ಲ. 25 ಆಯ್ತು, 26 ಆಯ್ತು, 28 ಆಯ್ತು, 30 ಆಯ್ತು, 35 ಆಯಿತು, ಎಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಜಾತಕ ನೋಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತಾರೆ, ಬಟ್ ಮದುವೆ ಆಗ್ತಾನೆ. ಆಮೇಲೆ ಗೊತ್ತಾಯಿತು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಮದುವೆ ಆಗದೆ ಇರಲಿ ಅಂತ. ಅಥವಾ ಬಹಳ ಚೆನ್ನಾಗಿದ್ದು ಮದುವೆ ಆಗಿ ಗಂಡ ಹೆಂಡತಿಗಳು ತುಂಬ ಚೆನ್ನಾಗಿದ್ದು ಕೆಲ ಕಾಲ ಆಮೇಲೆ ದೊಡ್ಡ ಜಗಳ, ಡೈವರ್ಸ್ ಲೆವೆಲ್ಗೆ ಹೊರಟೋಗತಕ್ಕಂಥದ್ದು. ಆಮೇಲೆ ಗೊತ್ತಾಗುತ್ತೆ ಇಲ್ಲ ಇವ್ರು ಯಾರೋ ಮಾಟಮಂತ್ರ ಮಾಡಿಸಿ ಗಂಡ ಹೆಂಡತಿನ ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಯಾಕೆ? ಈರ್ಷೆ, ಹೊಟ್ಟೆವ್ರಿ, ಇವ್ರು ತುಂಬ ಚೆನ್ನಾಗಿದ್ಬಿಟ್ರೆ ಕಷ್ಟ ಅಂತ. ಸೊ ಈ ಮಾಟಮಂತ್ರದಿಂದ ವಿವಾಹ ವಿಘ್ನ, ಮಾಟಮಂತ್ರದಿಂದ ದಾಂಪತ್ಯ ವಿಘ್ನ, ಭಾಳಷ್ಟು ಜನಕ್ಕೆ ಮಕ್ಕಳೇ ಆಗೋದಿಲ್ಲ, ತುಂಬ ಅಬಾರ್ಷನ್ಗಳು ಆಗ್ತಾ ಇರ್ತವೆ. ಏನಕ್ಕೆ ಅಂತ ನೋಡಿದ್ರೆ ಜಾತಕದಲ್ಲಿರೋ ಪರಿಹಾರ ಆಯಿತು, ಎಲ್ಲ ಪರಿಹಾರ ಆಯಿತು, ಆಮೇಲೆ ಪ್ರಶ್ನೆ ಕವಡೆ ಹಾಕಿ ನೋಡಿದ್ಮೇಲೆ ಗೊತ್ತಾಯಿತು ಯಾರೋ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಮಕ್ಕಳಾಗದೇ ಇರಲಿ ಇವರಿಗೆ ಅಂತ. ಮಕ್ಕಳಾಗ್ಬಿಟ್ರೆ ಆ ಮಕ್ಕಳಿಂದ ಅವ್ರಿಗೇನೋ ಒಂದು ಹೊಟ್ಟೆವ್ರಿ, ಈರ್ಷೆ, ಹೊಟ್ಟೆವ್ರಿ, ಮಕ್ಕಳಾಗ್ಬಿಟ್ರೆ ಆಮೇಲೆ ನಾಳೆ ಏನೇನು ಸಮಸ್ಯೆ ಆಗುತ್ತೆ, ಬೇಡ ಬೇಡ ಅವ್ರಿಗೆ ಮಕ್ಕಳಾಗಬಾರ್ದು ಅಂತ, ಹಾಗೇ ಇದ್ಬಿಡ್ಲಿ ಅವ್ರು, ಹಾಳಾಗೋಗ್ಲಿ ಅವರು ಅಂತ. ಸೊ ಈ ಥರ ಸಿಂಹರಾಶಿಯವ್ರಿಗೇನು ಶತ್ರುಗಳ ಕೊರತೆ ಇಲ್ಲ. ದುಶ್ಮನ್ ಕಹಾ ಹೇ ಅಂತಂದರೆ ಊರು ತುಂಬ ಹೇ ಅಂತಾರೆ ಸಿಂಹರಾಶಿಯವರು. ಯಾಕೆಂದರೆ ನಿಮ್ಮನ್ನು ಎದುರಿಸ್ತಕ್ಕಂಥದ್ದು ಬಹಳ ಕಷ್ಟ. ಸಿಂಹರಾಶಿಯವರನ್ನು ನಿಮ್ಮ ಕೊಳಪಟ್ಟಿ ಹಿಡ್ಕೊಂಡು ನಿಮ್ಮನ್ನ ಹತ್ರ ಜಗಳ ಮಾಡ್ಕೊಬರೋದು ಅಸಾಧ್ಯದ ಕೆಲಸ. ಅದು ನೀವು ಫಿರೋಷಿಯಸ್ ಆಗಿರ್ತೀರ, ಭಾಳ ಸ್ಟ್ರಾಂಗ್ ಇರ್ತೀರ. ನಾವು ಸಿಂಹರಾಶಿಯವರು ನಿಮಗೇನಾದ್ರು ತೊಂದರೆ ಕೊಡ್ಬೇಕು, ನಿಮ್ಗೆ ಬೆನ್ನಿ ಚುರಿ ಆಗ್ತಕ್ಕಂಥದ್ದೇ ಎಲ್ಲರೂ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಭಯಂಕರವಾಗಿರ್ತೀರ ನೀವು. ನಿಮ್ಮನ್ನು ಹೇಗೆ ಎದುರಿಸೋದು ಆಗಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ನಿಮಗೆ ಎದುರುತ್ತರ ಕೊಡೋಕ್ಕಾಗಲ್ಲ, ನಿಮ್ಮನ್ನು ಎದುರೇ ನಿಮ್ಮ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ, ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಲೇಬೇಕು ಎದುರುಗಡೆ ಇರ್ತಕ್ಕಂಥವ್ರು. ಆ ಥರ ನಿಮ್ಮನ್ನು ಮೇಂಟೈನ್ ಮಾಡ್ತಕ್ಕಂಥ ನಿಮ್ಮನ್ನು ಹೇಗೆ ಸೋಲಿಸುವುದು? ಮಾಟಮಂತ್ರ ಮಾಡಿಯೇ ಸೋಲಿಸ್ತಾರೆ ಜನ, ಬಿಡೋದಿಲ್ಲ ನಿಮ್ಮನ್ನು. ಈ ನಿಮ್ಮ ಮೇಲಿನ ಗ್ರಜ್ಜು, ಅದು ಸಿಟ್ಟು ಜಾಸ್ತಿ ಹೋಗ್ತಾ ಇರುತ್ತೆ. ಎಲ್ಲಿ ಸಿಗ್ತಾನೆ ಹಾಕೊಂಡು ತುಳಿದು ಬಿಡೋಣ, ಎಲ್ಲಿ ಸಿಗ್ತಾಳೆ ಇವಳು ಮಾಟಮಂತ್ರ ಮಾಡಿಸಿ ಇವಳು ಸರ್ವನಾಶ ಮಾಡಿಸ್ಬಿಡ್ಬೇಕು ಇವಳನ್ನ. ಸೊ ನಿಮಗೆ ಬಹಳ ಕೆಲಸ ಸಿಗ್ತಾ ಇಲ್ಲ, ಮಾಟಮಂತ್ರ ಆಗಿ ಕೆಲಸ ಸಿಗ್ತಾ ಇಲ್ಲ, ಮಾಟಮಂತ್ರ ಆಗಿ ಇರೋ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಪ್ರಮೋಷನ್ ನಿನಗೆ ಅಂದರು ಇವಾಗ ನೋಡ್ರೆ ಕೊಡ್ತಾ ಇಲ್ಲ, ಸ್ಯಾಲ್ರಿ ಹೇಗೆ ಕೊಡ್ತಾ ಇಲ್ಲ, ನಿಮಗೆ ಒಳ್ಳೆ ಕಡೆ ಟ್ರಾನ್ಸ್ಫರ್ ಕಳಿಸ್ತೀನಿ, ವಿದೇಶ ಕಳಿಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಬರೀ ಕತೆಗಳೇ, ಏನೂ ಆಗ್ತಾ ಇಲ್ಲ. ಚೆನ್ನಾಗಿದ್ದಂಥ HR ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಇದ್ದಕ್ಕಿದ್ದಂತೆ ಜಗಳ ಮಾಡ್ಲಿಕ್ಕೆ ಹತ್ಬಿಟ್ರು, ನನ್ನನ್ನು ದ್ವೇಷಿಸ್ಲಿಕ್ಕೆ ಹತ್ಬಿಟ್ರು. ನಾನು ಏನೂ ಮಾಡೇ ಇಲ್ಲ, ಯಾಕೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ? ನಾನು ಯಾರಿಗೂ ಏನು ಅಂದಿಲ್ಲ, ನನಗೆ ಯಾಕೆ ದ್ವೇಷಿಸ್ತಾ ಇದ್ದಾರೆ? ಈ ಸಿಂಹರಾಶಿಯವ್ರು ಬಹಳಷ್ಟು ಜನರ ಪ್ರಶ್ನೆ ಆಗಿಬಿಟ್ಟಿರುತ್ತೆ ಇದು. ಯಾವುದೊಂದು ಸೈಟ್ ತಗೊಂಡೆ, ನೋಡಿದೆ ಸೈಟ್ ತೊಗೊಳ್ತೀನಿ ಅಂತ ಎಲ್ಲರಿಗೂ ಗೊತ್ತಾಯಿತು, ಈಗ ನೋಡಿದ್ರೆ ಎಡವಟ್ಟಾಗಿದೆ, EMIಗಳು ಕಟ್ಟೋಕ್ಕಾಗ್ತಾ ಇಲ್ಲ. ಅಥವಾ ಸೈಟ್ ಇದೆ ಮನೆ ಕಟ್ಟೋಣ ಅಂತ ಶುರು ಮಾಡಿಕೊಂಡು 6 ತಿಂಗಳಾಯಿತು, 8 ತಿಂಗಳಾಯಿತು, ವರ್ಷ ಆಯಿತು, ಏನೂ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಮನೆ ಶುರು ಮಾಡಿಬಿಟ್ಟಿದ್ದೀನಿ, 3 ವರ್ಷ ಆಯಿತು, ಮನೆ ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನಾಗ್ತಾ ಇದೆ ಜೀವನದಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ? ಮಾಟಮಂತ್ರದಿಂದಾಗಿ ನಿಮ್ಮನ್ನು ಹಿಂದೆ ಇಳಿತಾ ಇದ್ದಾರೆ, ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿಯಾಗಿ ಬಿಡ್ತಾ ಇಲ್ಲ, ಏಳಿಗೆ ಆಗ್ತಾ ಇಲ್ಲ. ಬಹಳಷ್ಟು ಜನ ಸಿಂಹರಾಶಿಯವರಿಗೆ ಬಹಳ ಕಾಲದಿಂದ ಈ ಸಮಸ್ಯೆ, ವರ್ಷಗಳಿಂದಲೇ 8-10 ವರ್ಷ ಆಗೋಯಿತು ಏಳಿಗೆ ಕಾಣದೆ, ಹಿಂಗೆ ಹಾಳಾಗೋಗ್ತಾ ಇದ್ದೀನಿ ಅಂತ ಕೆಲವರಾದರೆ, ಇಲ್ಲ ಇತ್ತೀಚೆಗೆ ಕೆಲ ವರ್ಷಗಳು, ಕೆಲ ತಿಂಗಳುಗಳು ಇತ್ತೀಚೆಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಮಾಟಮಂತ್ರದ್ದು ಕೆಟ್ಟ ಕನಸು ಬೀಳ್ತಕ್ಕಂಥದ್ದು, ಊಟ ಮಾಡಬೇಕಾದ್ರೆ ಅಡುಗೆಯಲ್ಲೋ ಅಥವಾ ಬಟ್ಲಲ್ಲೋ ಕೂದಲು ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲ ಹಾಲು ಕುಂಕುಮ ಎಲ್ಲ ಚೆಲ್ಲು ಹೋಗ್ತಕ್ಕಂಥದ್ದು, ಕನ್ನಡಿ ಒಡೆದು ಹೋಗ್ತಕ್ಕಂಥದ್ದು, ಬಹಳಷ್ಟು ಲಕ್ಷಣಗಳು ಮಾಟಮಂತ್ರ ಲಕ್ಷಣ. ಎಲ್ಲಂದ್ರಲ್ಲಿ ಏನೇನೋ ಸಿಗ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಮಾಟಮಂತ್ರ ಆಗಿದೆ ಅಂತ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವೆಲ್ಲ ಏನು ಬೇಡ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಣ ಅಂದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಂತಹ ಸಿಂಹರಾಶಿಯವರು ನೀವು ಅಂತಾದರೆ ಈ ವಿಡಿಯೋ ಬಹಳ ಮುಖ್ಯವಾಗಿರ್ತದೆ. ನಿಮಗೆ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ನೀವು ಯಾವ ದೇವರನ್ನು ಆರಾಧನೆ ಮಾಡಬೇಕು, ಸಿಂಹರಾಶಿಯವರು ಮಾಟಮಂತ್ರಾದಿ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಹಲವಾರು ದೇವರುಗಳಿದೆ ಅಲ್ವಾ? ನಿಮ್ಮ ರಾಶ್ಯಾಧಾರಿತವಾಗಿ ನೋಡಿದಾಗ ಪ್ರಮುಖವಾಗಿ 2 ದೇವತಾರಾಧನೆಗಳನ್ನು ನೀವು ಮಾಡೋದ್ರಿಂದ ಸಿಂಹರಾಶಿಯವರು ಮಾಟಮಂತ್ರದಿಂದ ರಕ್ಷಣೆಯನ್ನಂತೂ ಪಡಿಬಹುದಾಗಿರ್ತದೆ. ಮಾಟಮಂತ್ರದಿಂದ ಆರೋಗ್ಯ ಹಾಳಾಗ್ತಾ ಇದೆ, ಮಾಟಮಂತ್ರದಿಂದ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಮಾಟಮಂತ್ರದಿಂದ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿದ್ದಂಥ ನನ್ನ ವ್ಯಾಪಾರ ವ್ಯವಹಾರಗಳು ಏನೇನು ಮಾಡ್ಸಾಕ್ಬಿಟ್ರು ನನ್ನ ಅಂಗಡಿ ಮುಂದೆ ಮತ್ತೊಂದು ಕಡೆ ಅಂತ ಗೊತ್ತಿಲ್ಲ ಗುರುಗಳೇ. ಇವತ್ತಿನ ದಿವಸ ಪೂರಾ ನನ್ನ ಬಿಸ್ನೆಸ್ ಸರ್ವನಾಶ ಆಗಿಬಿಟ್ಟಿದೆ, ಮತ್ತೆ ಏಳಿಗೆ ಕಾಣ್ತೀನ, ಈ ಮಾಟಮಂತ್ರದಿಂದ ಹೊರಗೆ ಬರ್ತೀನ, ನನಗೆ ಏನು ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ, ಭಾಳ ಕಷ್ಟ ಆಗ್ತಾ ಇದೆ ಅಂತ ಭಾಳ ಜನ ಕೇಳ್ತಾ ಇದ್ರಿ. ಸೊ ಸಿಂಪಲ್ಲಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೇನೆ ಇದ್ರೆ. ಯಾಕೆಂದರೆ ಈ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋಗಳು, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳು.
ನೋಡಿ, ನೀವು ಈಶ್ವರಾರಾಧನೆಯನ್ನು ಜಾಸ್ತಿ ಮಾಡಬೇಕು. ಗುರುವಾರಗಳಲ್ಲಿ ನೆನ್ಪಿಟ್ಕೊಳ್ಳಿ, ಗುರುವಾರಗಳಲ್ಲಿ ಕರಿ ಎಳ್ಳಿನಲ್ಲಿ ಈಶ್ವರನಿಗೆ ತಿಲಾರ್ಚನೆ, ಕರಿ ಎಳ್ಳಿನಲ್ಲಿ ಅರ್ಚನೆ, ಅದು ತ್ರಿಶತಿ ಮಂತ್ರಗಳಿಂದ ಅಂತ. ತ್ರಿಶತಿ ಮಂತ್ರಗಳಿಂದ ಗುರುವಾರದಲ್ಲಿ ಈಶ್ವರನಿಗೆ ತಿಲಾರ್ಚನೆ, ಕರಿ ಎಳ್ಳಿನಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸಿಂಹರಾಶಿಯವರಿಗೆ ಬಹಳ ಬಹಳ ಹೆಲ್ಪ್ ಮಾಡುತ್ತೆ ಮಾಟ ಮಂತ್ರಗಳಿಂದ ಹೊರಬರಲಿಕ್ಕೆ ಅಥವಾ ಒಂದು ರಕ್ಷಣೆಯನ್ನು ಪಡೀಲಿಕ್ಕೆ. ಅದು ತ್ರಯೋದಶಿ ಆದರೆ ತುಂಬ ಒಳ್ಳೆಯದು. ತ್ರಯೋದಶಿ ಗುರುವಾರ ತಿಲಾರ್ಚನೆ ತ್ರಿಶತಿ ಮಂತ್ರಗಳಿಂದ ಮಾಡಿಸಿದ್ರೆ ಈಶ್ವರನಿಗೆ ಅದ್ಭುತವಾದಂತಹ ಒಂದು ಇದಾಗುತ್ತೆ. ಅದು ಯಾವಾಗಲೂ ನಿಮಗೆ ಸಿಗಲ್ಲ, ಅಪರೂಪದಲ್ಲಾದ್ರೂ ಸಿಗ್ಬೋದಿಲ್ಲ ಅಂದರೆ ಅಟ್ಲೀಸ್ಟ್ ಗುರುವಾರನಾದ್ರು ಟ್ರೈ ಮಾಡಿ, ತಿಂಗಳಿಗೊಂದ್ಸಲ ಇದೊಂದು ಪ್ರಯತ್ನ ಮಾಡಿ ನೋಡಿ ನೀವು, ಆಯಿತಾ? ಮಾಡಿಸಿ ನೋಡಿ. ಇದಲ್ಲ ಅಂದರೆ ಇನ್ನೇನು ಮಾಡಬಹುದು ಅಂದರೆ ಕಾಳಿಕಾರಾಧನೆ ಭಾಳ ಪವರ್ಫುಲ್ ಸಿಂಹರಾಶಿಯವರಿಗೆ. ಕಾಳಿಕಾರಾಧನೆ, ಅದು ಕಾಳಿಕಾರಾಧನೆಯನ್ನು ನೀವು ಶುಕ್ರವಾರ ದಿವಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ, ಅಂದರೆ ಬಹಳ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲ ಅಂದರೆ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ನೀವು ನಾನ್ ವೆಜ್ ತಿನ್ನೋರಾದರೆ ಅದನ್ನು ಬಿಟ್ಟುಬಿಟ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾನ್ ವೆಜ್ ತಿನ್ನೋರಿಗೆ ಮಾಟ ಮಂತ್ರ ತುಂಬ ಜಾಸ್ತಿ ಬೇಗ ಕೆಲಸ ಮಾಡಿಬಿಡುತ್ತೆ, ಮಾಟ ಮಂತ್ರ ಮಾಡಿಸೋರು ಇಷ್ಟು ಮಾಡಿಸಿದ್ರು ಸಾಕು, ನೀವೇ ಅದನ್ನಿಷ್ಟು ದೊಡ್ಡ ಮಾಡ್ಕೊಂಬಿಡ್ತೀರಾ ಮಾಟ ಮಂತ್ರ ಅಂದರೆ. ಯಾಕೆಂದರೆ ಈ ನಾನ್ ವೆಜ್ ತಿಂತಕ್ಕಂಥವ್ರಿಗೆ ಅದಕ್ಕೆ ನೀವು ಅದನ್ನು ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಮನೇಲಿ ಕೂತ್ಕೊಂಡು ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂತಹ ಆದಿಶಂಕರಾಚಾರ್ಯ ವಿರಚಿತ ಕಾಳಿಕಾಷ್ಟಕ ಸ್ತೋತ್ರವನ್ನು ಹೇಳ್ತೇನೆ. ಅದನ್ನು ನೀವು ರಿಪೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಕೇಳಿಸ್ಕೊಳ್ಳಿ ಸಾಕು. ನೀವು ಸ್ವಲ್ಪ ಕ್ಲಿಷ್ಟಕರವಾದ ಪದಗಳಿದೆ ಅದರಲ್ಲಿ. ಸೊ ಅದರಿಂದ ನೀವು ಅದನ್ನು ಕೇಳಿಸ್ಕೊಂಡ್ರೆ ಬೆಳಗ್ಗೆ 8 ಬಾರಿ, ಬೆಳಗ್ಗೆ ಎದ್ದ ಸ್ನಾನ ಮಾಡಿದ ದೇವ್ರ ಮನೆ ಮುಂದೆ ಚಾಪೆನೋ ಅಥವಾ ಒಂದು ಮಣೆನೋ ಹಾಕ್ಕೊಂಡು ಕೂತ್ಕೊಂಡು ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಕಾಳಿಕಾಷ್ಟಕ ಸ್ತೋತ್ರವನ್ನು. ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದ್ಕೊಂಡು ಒಂದ್ಸಲ ದೇವ್ರ ಮನೆ ಮುಂದೆ ಮತ್ತೆ ಚಾಪೆನೋ ಅಥವಾ ಮಣೆನೋ ಹಾಕೊಂಡು ಕೂತ್ಕೊಂಡು ಒಂದು 8 ಸಲ ಕೇಳಿಸ್ಕೊಂಡು ನಂತರ ಹೋಗಿ ಮಲ್ಕೊಳ್ತಕ್ಕಂಥ ಇದನ್ನು ನಿತ್ಯ ರೂಢಿ ಮಾಡ್ಕೊಂಬಿಡಿ ನೀವು ಪ್ರತಿ ದಿವಸ. ಹಾಗೂ ನಾನ್ ವೆಜ್ಜಿನ ದೂರ ಆಗಿಬಿಡಿ ನೀವು. ತುಂಬ ಚೆನ್ನಾಗಿ ನಿಮಗೆ ರಕ್ಷಣೆ ಸಿಗ್ತದೆ, ನಿಮಗೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆ ಅಷ್ಟಕ ಸ್ತೋತ್ರವನ್ನು. ಇಲ್ಲ ಅದು ಆಗಲ್ಲ, ಯಾಕೆಂದರೆ ನಾವು ನಾನ್ ವೆಜ್ ತಿನ್ನೋಕೆ ಬಿಡೋಕ್ಕಾಗಲ್ಲ, ಎಲ್ಲಂದ್ರೆ ಅಲ್ಲಿ ಹೋಗ್ತಾರೆ, ನಾವೆಲ್ಲ ಆಗಲ್ಲ ಗುರುಗಳೇ, ನಾವು ಬೆಳಗ್ಗೆ ಎದ್ದು ಸಂಜೆ ಇದೆಲ್ಲ ಮಾಡೋಕ್ಕಾಗಲ್ಲ. ನೀವೇ ಒಂದು ಪವರ್ಫುಲ್ ಆಗಿರತಕ್ಕಂಥದ್ದು ಏನಾದ್ರು ಒಂದು ಪರಿಹಾರವನ್ನು ತಿಳಿಸಿ ಅಂದರೆ, ಇಲ್ಲಿ ನಿಮಗೆ ಆಹಾರ ಪದ್ಧತಿಯ ಬಗ್ಗೆ ಸಮಸ್ಯೆ ಇಲ್ಲ, ಇಲ್ಲಿ ನಿಮಗೆ ಬೇರೆ ಸಮಯದ ಸಮಸ್ಯೆ ಇಲ್ಲ. ನಾವು ನಿಮಗೋಸ್ಕರ ಒಂದು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ, ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನೋ ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗಿಲ್ಲ. ನಾನು ಇಟ್ಕೊಂಡು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಡ್ಬೇಕು. ಏನಂದರೆ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿಲ್ವಾ, ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ. ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು
ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು? ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು, ಹಾಗೂ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ಇಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ಮ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ರದ್ದು ಇನ್ನೊಬ್ರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ, ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಂಬು ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದಾ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನು ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆದಿಂಬು ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ, ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯ. ಶವದ್ವಂದ್ವಕರ್ಣಾವತಂಸಾಸು ಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ. ಶವಾಕಾರಮಂಚಾಧಿರೂಢಾ ಶಿವಾಭಿಶ್ಚತುರ್ದಿಕ್ಷು ಶಬ್ದಾಯಮಾನೇಭಿರಾಜೆ.
विरञ्च्यादिदेवास्त्रयस्ते गुणास्त्रीन् समाराध्य कालीं प्रधाना बभूभुः अनादिं सुरादिं मखादिं भवादिं स्वरूपं त्वदीयं न विन्दन्ति देवाः जगन्मोहनीयं तु वाग्वादिनीयं सुहृत्पोषणी शत्रुसंहारणीयं वचस्तम्भनीयं किमुच्चाटनीयं स्वरूपं त्वदीयं न विन्दन्ति देवाः इयं स्वर्गदात्री पुनः कल्पवल्ली मनोजास्तु कामान् यथार्थं प्रकुर्यात् तथा ते कृतार्था भवन्तीति नित्यं स्वरूपं त्वदीयं न विन्दन्ति देवाः सुरापानमत्ता सुभक्तानुरक्ता लसत्पूतचित्ते सदा विर्भवत्ते जपध्यानपूजा सुधा धौतपङ्का स्वरूपं त्वदीयं न विन्दन्ति देवाः चिदानन्दकन्दं हसन्मन्दमन्दं शरश्चन्द्रकोटिप्रभापुञ्जबिम्बं मुनीनां कवीनां हृदि द्योतयन्तं स्वरूपं त्वदीयं न विन्दन्ति देवाः महामेघकाली सुरक्तापि शुभ्रा कदाचित् विचित्राकृतिर्योगमाया न बाला न वृद्धा न कामातुरापि स्वरूपं त्वदीयं न विन्दन्ति देवाः क्षमस्वापराधं महागुप्तभावं मया लोकमध्ये प्रकाशीकृतं यत् तव ध्यानपूतेन चापल्यभावात् स्वरूपं त्वदीयं न विन्दन्ति देवाः यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं श्रीजगदम्बार्पणमस्तु।